ಪ್ರಜಾಕೀಯ ನಮಗೆ ಯಾಕೆ ಬೇಕು? ಭಾರತದಲ್ಲಿ ಎಷ್ಟೋ ರಾಜಕೀಯ ಪಕ್ಷಗಳು ಇವೆ ಅಲ್ವಾ? ನಮಗೆ ಪ್ರಜಾಕೀಯನೇ ಯಾಕೆ ಬೇಕು? ಪ್ರಜೆಗಳು ಗುಲಾಮರಲ್ಲ, ಅವರು ಹೈಕಮಾಂಡ್ ಅನ್ನೋದನ್ನು ನಿಜ ಮಾಡೋಕ್ಕೆ ಬೇಕು ಪ್ರಜಾಕೀಯ. ಎಲ್ಲ ಸೌಲಭ್ಯಗಳು ಬಡವರಿಗೆ ಸಿಗೋ ಥರ ಮಾಡೋಕ್ಕೆ ಬೇಕು ಪ್ರಜಾಕೀಯ. ಸರ್ಕಾರಿ ಆಸ್ಪತ್ರೆಗಳಲ್ಲಿ ಒಳ್ಳೆ ವೈದ್ಯರನ್ನು ನೇಮಕ ಮಾಡೋಕ್ಕೆ ಬೇಕು ಪ್ರಜಾಕೀಯ. ಆಧಾರ್ ಕಾರ್ಡ್, ಇನ್ಕಮ್ ಸರ್ಟಿಫಿಕೇಟ್ ಮುಂತಾದ ದಾಖಲಾತಿಗಳನ್ನು ಬೇಗನೆ ಮಾಡೋಕ್ಕೆ ಬೇಕು ಪ್ರಜಾಕೀಯ. ಭ್ರಷ್ಟಾಚಾರ ತಡೆಯೋಕೆ ಬೇಕು ಪ್ರಜಾಕೀಯ. ಹಿಂದೂ ಮುಸ್ಲಿಂ ಕಿತ್ತಾಟವನ್ನು ತಡೆಯೋಕೆ ಬೇಕು ಪ್ರಜಾಕೀಯ. ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರ ಅನ್ನುವ ಸಿದ್ಧಾಂತ ನಿಜ ಮಾಡೋಕೆ ಬೇಕು ಪ್ರಜಾಕೀಯ. ದುಡ್ಡು ಕೊಟ್ಟರೆ ಒಳ್ಳೆಯದು, ಇಲ್ಲ ಅಂದರೆ ಕೆಟ್ಟದ್ದು ಅನ್ನೋ ಮಾಧ್ಯಮ ವ್ಯವಸ್ಥೆಯನ್ನು ಬದಲಾಯಿಸೋಕೆ ಬೇಕು ಪ್ರಜಾಕೀಯ. ಶಾಲಾ ಮಕ್ಕಳ ಬಿಸಿ ಊಟ, ಹಾಲುಗಳಲ್ಲಿ ಹಣ ತಿನ್ನೋ ಸರ್ಕಾರಿ ನೌಕರರನ್ನು ಭಯ ಹುಟ್ಟಿಸೋಕೆ ಬೇಕು ಪ್ರಜಾಕೀಯ. ಪ್ರಜೆಗಳಿಗೆ ಸರ್ಕಾರಿ ಸೌಲಭ್ಯ ಸಿಗೋ ಹಾಗೆ ಮಾಡೋಕೆ ಬೇಕು ಪ್ರಜಾಕೀಯ. ಜಾತಿಯಲ್ಲಿ ಜಗಳವಾಡೋದನ್ನು ನಿಲ್ಲಿಸೋಕೆ ಬೇಕು ಪ್ರಜಾಕೀಯ. ಅನ್ನದ ದರ್ಪ, ನಾಯಕನ ದರ್ಪ ಸಾಮಾನ್ಯ ಪ್ರಜೆಗಳನ್ನು ತುಳಿದೇ ಇರೋ ಥರ ಮಾಡೋಕೆ ಬೇಕು ಪ್ರಜಾಕೀಯ. ನಮ್ಮ ತೆರಿಗೆ ಹಣ ಪೋಲಾಗಿ ರಾಜಕೀಯ ನಾಯಕರಿಗೆ ಹೋಗೋದನ್ನು ನಿಲ್ಲಿಸೋಕೆ ಬೇಕು ಪ್ರಜಾಕೀಯ. ಇಷ್ಟೆಲ್ಲ ಕೆಲಸವನ್ನು ಪ್ರಜಾಕೀಯ ಮಾಡುತ್ತೆ. ಯಾಕೆಂದರೆ ಇದು ನಿಮ್ಮ ಪಕ್ಷ, ಪ್ರಜಾಪ್ರಭುಗಳ ಪಕ್ಷ. ಇಲ್ಲಿ ನಿಮ್ಮ ಅನುಮತಿ ಇಲ್ಲದೆ ಯಾವುದೇ ಕೆಲಸ ನಡೆಯೋದಿಲ್ಲ. ಅಷ್ಟಕ್ಕೂ ಈ ಪ್ರಜಾಕೀಯ ಅಂದರೇನು? ಪ್ರಜೆಗಳ ಕೈಗೆ ಅಧಿಕಾರ ಹಸ್ತಾಂತರ ಮಾಡುವ ವಿಧಾನ. ರಾಜ್ಯ ಮತ್ತು ದೇಶ ಪ್ರಜೆಗಳ ಅಭಿಪ್ರಾಯದಂತೆ ನಡೆಯಬೇಕು. ಆಡಳಿತವೂ ಪ್ರಜೆಗಳ ಅಭಿಪ್ರಾಯದಂತೆಯೇ ನಡೆಯಬೇಕು. ಪ್ರಜೆಗಳಿಗಾಗಿ ಪ್ರತಿನಿಧಿ ಕೆಲಸ ಮಾಡಬೇಕು. ಉತ್ತಮ ಪ್ರಜಾಕೀಯ ಪಕ್ಷದಲ್ಲಿ ಪ್ರಜಾಕೀಯ ವಿಚಾರಗಳು ಒಬ್ಬರಿಂದ ಒಬ್ಬರಿಗೆ ಹಾಗೂ ತಂತ್ರಜ್ಞಾನದಿಂದ ತಿಳಿಯಬೇಕು. ತಿಳಿದವರು ಇತರರಿಗೆ ತಿಳಿಸಬೇಕು. ಪ್ರಜಾಕೀಯ ಪಕ್ಷದಲ್ಲಿ ಕಾರ್ಯಕರ್ತರು ಇಲ್ಲ, ಪ್ರಜೆಗಳೇ ಇದರ ವೇದಿಕೆ. ಉತ್ತಮ ಪ್ರಜಾಕೀಯ ಪಕ್ಷವು ಮತದಾನ ಪ್ರಭುಗಳ ಪಕ್ಷವಾಗಿದೆ. ಇದು ಆದ್ದರಿಂದ ಇಲ್ಲಿ ನಗದು ರಹಿತ ಪಕ್ಷ. ಇಲ್ಲಿ ಯಾವುದೇ ರೀತಿಯ ಪಾರ್ಟಿ ಫಂಡ್ ಸಂಗ್ರಹಿಸುವುದಿಲ್ಲ. ಅನಿವಾರ್ಯ ಖರ್ಚುಗಳನ್ನು ಅಧ್ಯಕ್ಷರು ಭರಿಸುತ್ತಾರೆ. ಇಲ್ಲಿ ಕಾರ್ಯಕರ್ತರೂ ಇಲ್ಲ, ಪ್ರಾದೇಶಿಕ ಕಚೇರಿಗಳೂ ಇಲ್ಲ, ಮೆರವಣಿಗೆ, ರ್ಯಾಲಿ, ಬ್ಯಾನರ್ಗಳು ಸಹ ಇಲ್ಲ. ರಾಜಕೀಯ ಲಾಭಕ್ಕೆ ಮಾಡುವ ಪ್ರತಿಭಟನೆ ಇಲ್ಲ. ರಾಜಕೀಯ ಲಾಭಕ್ಕೆ ಸಮಾಜ ಸೇವೆ ಇಲ್ಲ. ನಿಮಗೆ ಪ್ರಜಾಕೀಯ ಪಕ್ಷ ಬಿಟ್ಟು ಬೇರೆ ಪಕ್ಷ ಇಷ್ಟ ಇರಬಹುದು, ತೊಂದರೆ ಇಲ್ಲ. ಆದರೆ ಒಂದು ದಿನ ನಿಮಗೆ ಪ್ರಜಾಕೀಯ ಪಕ್ಷದ ಬಗ್ಗೆ ತಿಳಿಯುತ್ತೆ. ಅಲ್ಲ ಸ್ವಾಮಿ, ಸ್ವತಂತ್ರ ಸಿಕ್ಕು 76 ವರ್ಷವಾಯಿತು. ರಾಜಕೀಯ ವ್ಯಕ್ತಿಗಳು ಬರೀ ರಸ್ತೆ, ರೈಲು, ಬಸ್ಸುಗಳ ಅಭಿವೃದ್ಧಿ ಮಾಡ್ತಾ ಇದ್ದಾರೆ. ಬೇರೆ ಅಭಿವೃದ್ಧಿ ಇಲ್ವಾ? ನೀವು ಗೆಲ್ಲಿಸಿಕೊಟ್ಟ ನಮ್ಮ ರಾಜಕಾರಣಿಗಳು ದೇಶದ ಅಭಿವೃದ್ಧಿಗಿಂತ ತಮ್ಮ ಸ್ವಯಂ ಅಭಿವೃದ್ಧಿ ಮಾಡ್ತಾ ಇದ್ದಾರೆ. ಇಲ್ಲ, ಅವರಿಂದ 4 ಜನ ಇರ್ತಾರಲ್ಲ, ಅವರು ಅಭಿವೃದ್ಧಿ ಆಗ್ತಾ ಇದ್ದಾರೆ. ರಸ್ತೆಯಲ್ಲಿ ಪೊಲೀಸ್ 100 ರೂಪಾಯಿ ಕೇಳಿದರೆ ಕೊಟ್ಟು ಬಿಡುತ್ತೇವೆ. ಇದು ಸಹ ನಮ್ಮದೇ ತಪ್ಪು. ಇಸ್ಕೊಂಡ ಪೊಲೀಸ್ಗೆ ನಾನು 100 ರೂಪಾಯಿ ವಸೂಲಿ ಮಾಡಿದೆ ಎಂಬ ಖುಷಿ, 100 ರೂಪಾಯಿ ಕೊಟ್ಟವನಿಗೆ ನಾನು 100 ರೂಪಾಯಿ ಅವನ ಮೇಲೆ ಎಸೆದೆ ಎಂಬ ಖುಷಿ. ಇಬ್ಬರೂ ಸಹ ಏನೋ ಗೆದ್ದ ರೀತಿಯಲ್ಲಿ ಇರುತ್ತಾರೆ. ಪ್ರಜಾಕೀಯ ಪಕ್ಷದ ಅಪ್ಲಿಕೇಶನ್ ಪ್ಲೇಸ್ಟೋರಲ್ಲಿ ಇದೆ. ಒಂದು ಸಾರಿ ನೋಡಿ, ಅದರ ಬಗ್ಗೆ ತಿಳಿದುಕೊಳ್ಳಿ. ಆಮೇಲೆ ಪ್ರಜಾಕೀಯದ ಬಗ್ಗೆ ಇನ್ನೂ ಜನರಿಗೆ ತಿಳಿಸಿ. ಅಧಿಕಾರದಲ್ಲಿ ಇದ್ದಾಗ ವಿರೋಧ ಪಕ್ಷದ ಅವರು ಅಧಿಕಾರದ ಪಕ್ಷದ ಬಗ್ಗೆ ಭ್ರಷ್ಟಾಚಾರ, ಸ್ಕ್ಯಾಮ್, ದುಡ್ಡು ಕೊಳೆ ಹೊಡೆಯುತ್ತಾರೆ ಎಂದು ಪ್ರತಿಭಟನೆ ಮಾಡುತ್ತಾರೆ. ಮತ್ತು ಇವರು ಅಧಿಕಾರಕ್ಕೆ ಬಂದಾಗ ಆ ಕೆಲಸದ ಬಗ್ಗೆ ವಿಚಾರಣೆ ನಡೆಸಲ್ಲ. ಏಕೆಂದರೆ ಮತ್ತೆ ಇವರು ಅದೇ ಕೆಲಸವನ್ನು ಮಾಡುತ್ತಾರೆ. ಎಲ್ಲ ಪಕ್ಷಗಳು ಹಾಗೆ ಬಿಡು ಅಂತ ಹೇಳಬಹುದು. ಪ್ರಜಾಕೀಯ ಅಧಿಕಾರಕ್ಕೆ ಬಂದರೆ ಇವರು ಸಹ ಅದನ್ನೇ ಮಾಡುತ್ತಾರೆ ಅಂತ ಹೇಳಬಹುದು. ಆದರೆ ನೆನಪಿರಲಿ, ಪ್ರಜಾಕೀಯ ಪಕ್ಷವು ಪ್ರಜೆಗಳ ಪಕ್ಷ. ಪ್ರಜೆಗಳ ಅನುಮತಿ ಇಲ್ಲದೆ ಯಾವ ಕೆಲಸವೂ ಸಹ ನಡೆಯೋದಿಲ್ಲ. ಯಾರು ಬಂದರೂ ಸಹ ಏನೂ ಚೇಂಜ್ ಆಗಲ್ಲ ಅಂತ ಗೊತ್ತು, ಅದು ನಿಜ ಕೂಡ. ಆದರೆ ಪ್ರಜಾಕೀಯ ಬಂದರೆ ಖಂಡಿತ ಆಗುತ್ತೆ. ಏಕೆಂದರೆ ಇದು ಪ್ರಜಾಪ್ರಭುಗಳ ಪಕ್ಷ. ನಮಗೆ ಈ ಪ್ರಜಾಕೀಯ ಪಕ್ಷದ ವಿಚಾರಗಳು ಸರಿಯಿಲ್ಲ. ನಮಗೆ ಇವಾಗಿರೋ ಪಕ್ಷಗಳೇ ಬೇಕು. ನಮ್ಮ ವೋಟ್ ಸಹ ಅವರಿಗೆ ಎಂದರೆ ನಿಮ್ಮ ಇಷ್ಟ. ಜೈ ಹಿಂದ್.